ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ವೈಕುಂಠ ಏಕಾದಶಿದ ವ್ಲಾಗು ಜೊತೆಗೆ ನ್ಯೂ ಇಯರ್ ವ್ಲಾಗ್ ಎರಡು ಒಟ್ಟಿಗೆ ಹಾಕಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸೊಬ್ಬರು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ. ವೈಕುಂಠ ಏಕಾದಶಿ ದಿನ ರೈಸ್ ಮಾಡಬಾರ್ದು, ಅನ್ನ ಮಾಡಬಾರ್ದು ಅಂದ್ಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಕೂಡ ಮಾಡಿದ್ವಿ. ಅದರ ರೆಸಿಪಿನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಇದು ಲೈಟಾಗಿ ಚಪಾತಿಗೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾಯಿನ್ ಹಾಕಿಬಿಟ್ಟು ಮಾಡ್ಕೊಂಡಿರೋದು ಅಷ್ಟೇ. ಈಸಿಯಾಗಿ ಮಾಡ್ಕೋಬೋದು. ಲೈಟಾಗಿ ಹಾಕಿದ್ದೀವಿ ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ, ಕಾಣ್ತಾ ಇಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿರೋದು, ಮಕ್ಳಿಗೆ ತಿನ್ನಿಸ್ತೀವಲ್ವಾ ಚಪಾತಿ, ಅದಕ್ಕೋಸ್ಕರ ನಾವು ಲೈಟಾಗಿ ಹಾಕಿದ್ದೀವಿ, ಜಾಸ್ತಿ ಏನು ಹಾಕಿಲ್ಲ. ಒಂದೊಂದು ಚಿಟಿಕೆ ಹಾಕಿದ್ದೀವಿ ಅಷ್ಟೇ. ಅರಿಶಿನ ಒಂದು ಚಿಟಿಕೆ, ಸ್ವಲ್ಪ ಒಂದು ಖಾರದ ಪುಡಿ, ಸ್ವಲ್ಪ ಅಜ್ವಾಯಿನ್, ಸ್ವಲ್ಪ ಜೀರಿಗೆ, ಇದನ್ನಿಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ತುಪ್ಪ, ಬೇಕಾದರೆ ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ, ಇದಿಷ್ಟೆಲ್ಲ ಹಾಕಿ ನೀವು ಚೆನ್ನಾಗಿ ಕಲಿಸ್ಕೋಬೋದು. ಇವಾಗ ಬೀಟ್ರೋಟ್ ಪಲ್ಯಕ್ಕೂ ಅಷ್ಟೇ. ಬೀಟ್ರೋಟ್ ಪಲ್ಯಕ್ಕೆ ಸ್ವಲ್ಪ ಕಡಲೆಕಾಳು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ಲು. ಮತ್ತು ಬೀಟ್ರೋಟ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಕುಕ್ಕರಲ್ಲಿ ಒಂದು 2-3 ವಿಜಿಲ್ 2 ವಿಜಿಲ್ ಸಾಕಾಗುತ್ತೆ, ಜಾಸ್ತಿ 3 ವಿಜಿಲ್ ಏನು ಬೇಕಾಗಿಲ್ಲ. 2 ವಿಜಿಲ್ ಹಾಕಿಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಈಸಿಯಾಗಿ. ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದಾಳೆ, ಮತ್ತು ಕರಿಬೇವು, ಸಾಸಿವೆ, ಇದಿಷ್ಟೆಲ್ಲ ಹಾಕಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಆಮೇಲೆ ಸ್ವಲ್ಪ ಈರುಳ್ಳಿ. ಬೇಕು ಅಂದರೆ ನೀವು ಇದಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಬೋದು. ಟೊಮೆಟೊ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಕೆಲವರು ಟೊಮೆಟೊ ಕೂಡ ಹಾಕ್ತಾರೆ ಈ ಪಲ್ಯಕ್ಕೆ, ಸ್ವಲ್ಪ ಕಾಯಿ ತುರಿ ಎಲ್ಲನೂ. ಟೊಮೊಟೊ ಹಾಕಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಅಂತ ಹೇಳಿದಷ್ಟೇ. ನೀವು ಬೇಕು ಅಂದರೆ ನೀವು ಟೊಮೊಟೊ ಹಾಕ್ಕೋಬೋದು. ನಾವು ಇಲ್ಲಿ ಟೊಮೊಟೊ ಆ್ಯಡ್ ಮಾಡಿಲ್ಲ. ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿದ್ರೆ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಬೇಕು ಅಂದರೆ ಹೆಸರು ಕಾಳು ಕೂಡ ಹಾಕ್ಬೋದು, ಇಲ್ಲಾಂದರೆ ನೀವು ಮಸಾಲೆ ಟೈಪಲ್ಲಿ ಆದ್ರೂ ಮಾಡ್ಕೊಂಡು ತಿನ್ಬೋದು. ಬರೀ ಇಲ್ಲ ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದಾಳೆ. ತುಂಬ ಟೇಸ್ಟಿ ಆಗಿರುತ್ತೆ, ಚಪಾತಿಗೆ, ರೊಟ್ಟಿಗೆ ತುಂಬ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟಪಟ್ಟೇ ಪಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಪಲ್ಯ. ಈಸಿಯಾಗಿ ಮಾಡ್ಕೋಬೋದು. ಬೀಟ್ರೋಟ್ನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಕಡಲೆಕಾಳನ್ನ ರಾತ್ರಿನೇ ನೆನೆಸಿ ಇಟ್ಕೋಬೇಕು. ಕುಕ್ಕರಲ್ಲಿ ಕಡಲೆಕಾಳು ಮತ್ತು ಬೀಟ್ರೋಟ್ ಎರಡನ್ನೂ ಒಂದು 2-3 ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇವು ನೋಡಿ ನಮ್ಮ ರಾಜ್ಕುಮಾರ. ಹಾಗೆ ಟೆಂಪಲ್ಗೆ ಕೂಡ ಹೋಗಿದ್ವಿ ವೈಕುಂಠ ಏಕಾದಶಿ ದಿನ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. Happy Diwali.
ನೆಕ್ಸ್ಟ್ ಇದು ನೆಕ್ಸ್ಟ್ ಡೇ ವೈಕುಂಠ ಏಕಾದಶಿ ಆದಮೇಲೆ ನೆಕ್ಸ್ಟ್ ಡೇ 31ಗೆ ವೈಕುಂಠ 30th ವೈಕುಂಠ ಏಕಾದಶಿ ಆಗಿದ್ದು 31st ನೈಟು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದು. ಅವತ್ತು ಸಿಂಪಲಾಗಿ ಮಾಡ್ಕೊಂಡಿದ್ದು. ಇದು ಪ್ಲಮ್ ಕೇಕ್, ಇದು ಪ್ಲೈನ್ ಕೇಕು. ನಮ್ಮ ಬಂಗಾರಿ ತಿಂತಾನೆ ಅಂದ್ಬಿಟ್ಟು ನಾವು ಇದನ್ನ ಕಟ್ ಮಾಡಿದ್ದು. ತುಂಬ ಸಿಂಪಲಾಗಿ ಮಾಡ್ಕೊಂಡ್ವಿ. ನಮ್ಮ ಬಂಗಾರಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋ ಅಂದರೆ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಇದ್ದಾನೆ. ಅವ್ನು ಮನಿಕೊಂಬಿಟ್ಟ, ರಾತ್ರಿ ಎದ್ದೇಳಲಿಲ್ಲ ಅವನು. ನಮ್ಮ ಕಿಶುನ ಇವರೇ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡ್ರು. ಇವತ್ತಿಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅಂತ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್